ಸೀಟ್ ಸಿಕ್ಕಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ಮೇಲೆ ಹಿಂಗಾಯ್ತು. ಹೆಣ್ಮಕ್ಳು ಜುಟ್ಟಿನ ಜಗಳ ಆಡ್ತಾರೆ. ಅವೆಲ್ಲ ಅಪಪ್ರಚಾರಗಳು. ಮೊದಲು ನಾವು ಕೂಡ ಹಂಪಿಗೆ ಯಾರೋ ಒಬ್ಬರು ಫಾರಿನರ್ ಬಂದಿದ್ನಂತೆ. ಬಂದಿರ್ತಕ್ಕಂಥ ಟೈಮ್ನಲ್ಲಿ ಜನ ಎಲ್ಲ ಹೋಗಿ ಟವಾಲ್ಗಳು ಲುಂಗಿಗಳು ಆ ಕಿಟಕಿಯಲ್ಲಿದ್ದ ಹಾಕ್ತಿದ್ದಾರೆ. ಇತ್ತೀಚೆ ಮೊಬೈಲ್ ವಾಷಿಂಗ್ ಮಿಷಿನ್ ಅಂತ ಕೇಳಿದಂತ. ಅಂದ್ರೆ ಈ ಜನಗಳು ಬಟ್ಟೆ ಹಾಕೋದ್ ನೋಡಿ ಇದೇನು ಅವ್ರಿಗೆ ಗೊತ್ತಿರಲಿ ಡ್ರೈವರ್ ಮೇಲೆ ಇದ್ದ ಲುಂಗಿ ಕೂಡ ಬಿಚ್ಚ ಹಾಕಿದ್ರೆ ಏನ್ ಬಟ್ಟೆ ಒಳಗೆ ಹಾಕ್ತಾರ ಇದ್ರಾಗ ಅಂತ ಕೇಳಿದ್ರೆ ಆ ತರದ ಪರಿಸ್ಥಿತಿ ಕೂಡ ನಾವು ಅನುಭವಿಸಿದ್ವಿ. ಅಂದ್ರೆ ಸಮಸ್ಯೆ ಅವತ್ತಿಗಿದ್ದು ಇವತ್ತಿಗೆ ಟವಲ್ ಹಾಕೋದು, ಖರ್ಚಿಪ್ ಹಾಕೋದು, ಬ್ಯಾಗ್ ಹಾಕೋದು, ಬಸ್ ಬಂತಾಗ ಕಿಟಕಿಯಲ್ಲಿ ಹಾಕೋದು. ಇವತ್ತು ಆರಾಮಾಗಿ ಓಡಾಡ್ತಾ ಇದ್ವಿ. ಆದ್ರೂ ಕೂಡ ಅಪಪ್ರಚಾರ ಮಾಡೋರು ಏನ್ ಮಾಡ್ತಾರಂದ್ರ ಈ ಗ್ಯಾರಂಟಿ ಬಂದ್ಮೇಲೆ ಮಿಷಿನ್ ಸಿಗೋರು, ನನ್ನಲ್ಲಿ ಗ್ಯಾರಂಟಿ ಬಂದ್ಮೇಲೆ ಕರೆಂಟ್ ಹಗ್ಲ ಅಲ್ಲ 3 ರಾತ್ರಿ ಕರೆಂಟ್ ಇಲ್ಲ ದಿವಸಗಳು ನಾವು ನೋಡಿದ್ವಿ. ಎಪಿಎಲ್ ಇಂದ ಬಿಪಿಎಲ್ ಕನ್ವರ್ಟ್ ಮಾಡಿದ್ರಿ. ಬಿಪಿಎಲ್ ಇಂದ ಎಪಿಎಲ್ಗೆ ಮತ್ತೆ ವಾಪಸ್ ಮಾಡಿದ್ರಿ. ಅದು ಎಷ್ಟು ಮಾಡಿದ್ರಿ ಅಂತ ನಾನು ಕೇಳ್ತೇನೆ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 24,000 ಕಾರ್ಡ್ಗಳು ನಾವು ಬಿಪಿಎಲ್ ಇಂದ ಎಪಿಎಲ್ ಕನ್ವರ್ಟ್ ಮಾಡಿದ್ವಿ ಸರ್. ಅದು GST ಇರ್ಬೋದು, 1,20,000 ಮೇಲಿರುವಂತಹ ಕಾರ್ಡ್ಗಳಾಗಿರ್ಬೋದು, ಎಂಪ್ಲಾಯಿಗಳಾಗಿರ್ಬೋದು. ಆಮೇಲೆ 6 ಮಂತ್ಸ್ ರೇಷನ್ ಕಾರ್ಡ್ ಯೂಸೇ ಮಾಡ್ತಿಲ್ಲ ಸರ್. ಅಂದ್ರೆ ಬೇರೆ ಬೇರೆ ಉದ್ದೇಶಕ್ಕೆ ತಗೊಂಡಿರ್ತಾರೆ ಕಾರ್ಡ್ಗಳನ್ನ, ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಅವ್ರು ಯೂಸೇ ಮಾಡಿಲ್ಲ ಅಂತ ಎಲ್ಲಾ ಕಾರ್ಡ್ಗಳು ಸರ್ 24,000 ಕಾರ್ಡ್ಗಳನ್ನ ನಾವು ಎಪಿಎಲ್ ಕನ್ವರ್ಟ್ ಮಾಡಿದ್ವಿ. ಮನೆ ಮುಖ್ಯಮಂತ್ರಿಗಳ ಏನು ಒಂದು ಆದೇಶದ ಮೇರೆಗೆ ಆ ರೀತಿ ಮಾಡಬೇಡಿ ಅನ್ನೋ ಒಂದು ಉದ್ದೇಶಕ್ಕೆ ನಮಗೇನು ದೇಶ ಬಂತು ಆ ಪ್ರಕಾರ ನಾವು ಕಳೆದ ತಿಂಗಳು 15, 16 ತಾರೀಕಲ್ಲಿ ನಾವು ಆ 24,000 ಕಾರ್ಡ್ಗಳು ಕೂಡ ಮತ್ತೆ ನಾವು ಬಿಪಿಎಲ್ ಕನ್ವರ್ಟ್ ಮಾಡಿದೀವಿ ಸರ್. ಈಗ ಹಾಗಾಗ್ಬಿಟ್ಟು ಈ ಪ್ರೆಸೆಂಟ್ ನಮ್ಮ ಬಳ್ಳಾರಿಯಲ್ಲಿ ಸರ್ ರೇಷನ್ ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಏನ್ ನಾವು 6 ಮಂತ್ಸ್ ಇನ್ಆಕ್ಟಿವ್ ಕೂಡ ಆಕ್ಟಿವ್ ಮಾಡ್ಕೊಟ್ಟಿದ್ದೀವಿ. ಹೊಸ ರೇಷನ್ ಕಾರ್ಡ್ ಕೂಡ 4,506 ಕಾರ್ಡ್ಗಳ ಕೊಟ್ಟಿದ್ದೀವಿ. ಒಟ್ಟು ಸರ್ ನಮ್ದು ರೇಷನ್ ಕಾರ್ಡ್ಗಳು ಸರ್ AY ಕಾರ್ಡ್ಗಳು 25,863 ಸರ್. ಬಿಪಿಎಲ್ ಕಾರ್ಡ್ಗಳು ಸರ್ 2,77,707. APL ಕಾರ್ಡ್ಗಳು ಸರ್ 44,036. ಒಟ್ಟು ಸರ್ 3,47,606 ಕಾರ್ಡ್ಗಳು ಈ ಪ್ರೆಸೆಂಟ್ ಇದೆ ಸರ್ ನಮ್ದು ಆಸ್ ಆನ್ ಡಿಸೆಂಬರ್ ಇರೋ ನಮ್ಮ ಕಾರ್ಡ್ಗಳು ಸರ್. 2,78,733 ಸರ್. 55,74,00,000 ಜೂನ್ ನಲ್ಲಿ. ಅಕ್ಟೋಬರ್ ನವೆಂಬರ್ ಮಾತ್ರ ಬಾಕಿ ಇದೆ. ಅಕ್ಟೋಬರ್ ಆಗಿದೆ. ನವೆಂಬರ್ ನಲ್ಲಿ ಹಾಕಿದೆ. GST ಸಂಬಂಧಪಟ್ಟಿದ್ದು ಆಮೇಲೆ ಡಿಪಾರ್ಟ್ಮೆಂಟ್ ನಮ್ಮ ಕೈಗಿಲ್ಲ ಸರ್. ಮಂತ್ ವೈಸ್ ಸರ್ ನಮಗೆ ಮಂತ್ ವೈಸ್ ಹೇಳ್ತೀನಿ ಸರ್. ಇನ್ನ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಖಾತೆಗೆ. ಅಲ್ಲಿಗೆ 40. ಅದೇ ಸೆಪ್ಟೆಂಬರ್ ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ನೋಡಿ ಸರ್. ಸೆಪ್ಟೆಂಬರ್ ನಲ್ಲಿ 1 ಕೋಟಿ ಆಗ್ತಾ ಇದೆ ಸರ್. ಅಕ್ಟೋಬರ್ ನಲ್ಲಿ 2,58,000. ಅದೇ ರೀತಿ ಡಿಸೆಂಬರ್ ನಲ್ಲಿ 2,50,000 ಸರ್. 2,50,000 ಸ್ವಲ್ಪ ಕಡಿಮೆ ಆಯ್ತು ಅಂದ್ರೆ ಅಲ್ಲಿ ಇದ್ದವನು ಮತ್ತೆ ನೆಕ್ಸ್ಟ್ ಈ ಕಡೆ ಬಂತು. ಯಾಕಂದ್ರೆ ನಾನು ಕುರುಗೋಡಿನಲ್ಲಿ ಈ ಸಭೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕುರುಗೋಡು ಮತ್ತು ಬಾರ್ನೆಟ್ಟಲ್ಲಿ ಸಭೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ನಮ್ ಗಮನಕ್ಕೆ ಬರ್ತಾವ. ಅವನ್ನ ನಾವು ಯುವಗಳು ಗಮನಕ್ಕೆ ತಂದ್ರೆ ಅದನ್ನ ಸಾಲ್ವ್ ಮಾಡಕ್ಕ ಅನುಕೂಲ ಆಗ್ತದೆ. ನಾವು ಬಾರ್ನೆಟ್ಟಲ್ಲಿ ಸಭೆ ಮಾಡಿದ್ವಿ. ಗೃಹಲಕ್ಷ್ಮಿ ಅಥವಾ ಯಾವುದೇ ಸ್ಕೀಮ್ ನಿಮ್ಗೆ ಬಂದಿಲ್ಲ ಅಂದ್ರೆ ಅಲ್ಲಿಗೆ ಅರ್ಜಿ ತಗೊಂಬರ್ರಿ ಅಂತ ಹೇಳಿದ್ವಿ. ಅರ್ಜಿ ತಗೊಂಬ ಅಂತ ಹೇಳಿದಾಗ ಅಲ್ಲಿ ಬಂದರು ಕೇವಲ ಒಂದು 3-4 ಜನ ನಮಗೆ ಬಂದಿಲ್ಲ ಅಂತ ಬಂದಿದ್ರು. ಅದನ್ನ ನಾನು ಸಭೆ ಮುಗಿಸಿ ಬಂದ್ಮೇಲೆ ಒಂದು 10-15 ಜನ ಫೋನ್ ಮಾಡಿದ್ರು. ಸರ್ ನೀವು ಮೀಟಿಂಗ್ ಇಟ್ಟಿರೋದೇ ಗೊತ್ತಿಲ್ಲ, ನಿಮಗೆ ನೀವು ಬಂದಿರೋದೇ ಗೊತ್ತಿಲ್ಲ. ಮತ್ತೆ ಎರಡನೇ ಕೆಲಸ ಅಂದ್ರೆ ನಾವು ಅವ್ರ ಮನೆಗೆ ಹೋಗಿ ಸೇವೆ ಮಾಡಕ್ಕಂತ ಹೋದ್ರು ಕೂಡ ಅಲ್ಲಿ ವಿಫಲ ಆಗ್ತಾ ಇದೀವಿ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಇವ್ರು ಗ್ರಾಮ ಪಂಚಾಯತಿಗಳಲ್ಲಿ ಸರಿಯಾಗಿ ಜನರಿಗೆ ಮಾಹಿತಿ ಕೊಟ್ಟಿಲ್ಲ. ಒಂದು ಸಾರ್ವಜನಿಕವಾಗಿ ಮಾಹಿತಿ ಕೊಡ್ಬೇಕಂದ್ರೆ ಒಂದು ಟಾಮ್ ಹಾಕ್ಸ್ತಕ್ಕಂಥದ್ದು ಒಂದದು. ಎರಡನೇದು ಅಲ್ಲಿ ನೋಟಿಸ್ ಬೋರ್ಡ್ ನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾಕ್ಸ್ಬೇಕು. ಆಮೇಲೆ ಎಲ್ಲಾ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಹೇಳ್ಬೇಕು. ವ್ಯಾಪಕವಾಗಿ ಪ್ರಚಾರ ಮಾಡಿ ನಾವು ಸಭೆ ಮಾಡಿದ್ರೆ ಏನಾದ್ರೂ ಅಂತ ಬೆಲೆ ಬರುತ್ತಾಗ್ಲಿ. ಸುಮ್ಮನೆ ನಾವು ಓದಿ ಈಗ ಮೀಟಿಂಗ್ ಬಂದಿರೋ ಏನಾದ್ರು ಕ್ರಮ ತಗೊಳ್ಳಿ ಸರ್. CSK ನೋಟಿಸ್ ಕೊಡ್ರಿ. ಬಹಳ ಇಂಪಾರ್ಟೆಂಟ್ DDC ಡಿಪಾರ್ಟ್ಮೆಂಟ್ ಇಲ್ಲೇ ಆದ್ರು ಡೆಲ್ಲಿ ಬೆಂಗಳೂರು ಆದ್ರೆ ಬಹಳ ಇಂಪಾರ್ಟೆಂಟ್. ಅವ್ರೆ ಸ್ವಲ್ಪ ಹಾಜರ ಆಗದೆ ಇದ್ದವ್ರಿಗೆ ಗಮನಕ್ಕೆ ಸ್ವಲ್ಪ ಹೆಚ್ಚಿನ ಇದು ಮಾಡ್ಬೇಕು ನಾವು. ಇಲ್ಲಾಂದ್ರೆ ಸುಮ್ಮನೆ ಸಂಖ್ಯೆ 8,81,182 ಫಲಾನುಭವಿಗಳಿಗೆ ನಾವು ಅನ್ನಭಾಗ್ಯ ಹಣ ಕೊಟ್ಟಿದ್ವಿ ಸರ್.
ಈಗ ಸರ್ ನಮ್ಮ ಪ್ರಸ್ತುತ ನಮ್ಮ ಅಪ್ಡೇಟ್ ಸರ್ ಆಗಸ್ಟ್ಗೆ ಲಾಸ್ಟ್ ಆಗಿದೆ ಸರ್. ಆಗಸ್ಟ್ ನಮಗೆ ಫಂಡ್ ಬಂದಿಲ್ಲ ಸರ್, DBT ಅಮೌಂಟ್ ಬಂದಿಲ್ಲ ಸರ್. ಆಗಸ್ಟ್ಗೆ ಲಾಸ್ಟ್ ಆಗಿದೆ ಸರ್. ಆಗಸ್ಟ್ ಅಲ್ಲಿ ನಮ್ಮ ಪಡಿತರ ಸಂಖ್ಯೆ ಬಂದ್ಬಿಟ್ಟು 2,69,668 ಸರ್. ಫಲಾನುಭವಿಗಳ ಸಂಖ್ಯೆ 10,27,294 ಸರ್. 40,000 ಕಾರ್ಡ್ಗಳನ್ನ ಹೆಚ್ಚಿಗೆ ಮಾಡಿ ಕೊಟ್ಟಿದ್ದೀವಿ ಸರ್. ಯಾಕೆ DBT ಫೇಲ್ ಆಗಿತ್ತು, ಆಮೇಲೆ ತಮ್ಮ KYC ಆಗದೇ ಇರುವಂತದ್ದು, ಆಮೇಲೆ ಹೊಸ ರೇಷನ್ ಕಾರ್ಡ್ ಎಲ್ಲ ಸೇರಿ ನಾವು 40,000 ಕಾರ್ಡ್ಗಳಿಗೆ ಜಾಸ್ತಿ ಕೊಟ್ಟಿದ್ದೀವಿ ಸರ್. ಸುಮಾರು 2 ಲಕ್ಷ ಜನಗಳಿಗೆ ನಾವು ಫಲಾನುಭವಿಗಳಿಗೆ ನಾವು ಹೆಚ್ಚು ಹಣವನ್ನು ಕೊಟ್ಟಿದ್ದೀವಿ ಸರ್. ಆಗಸ್ಟ್ ಇಂದ ಇಲ್ಲಿವರೆಗೆ ನಮಗೆ ಅಮೌಂಟ್ ಬಂದಿಲ್ಲ ಸರ್, ಪ್ರೊಸೆಸ್ ಇದೆ ಸರ್. ಆನಂತರ ನಮಗೆ ಏನು ಆಗಸ್ಟ್ ಬಂದಿದೆ ಸರ್, ನಮಗೆ ಫೇಲ್ಯೂರ್ ಆಗಿದ್ದು ಟೋಟಲ್ AY ಕಾರ್ಡ್ಗಳು 31, BPL ಕಾರ್ಡ್ಗಳು 496, ಒಟ್ಟು 527 ಕಾರ್ಡ್ಗಳಿಗೆ ನಾವು ಫೇಲ್ಯೂರ್ ಕಾರ್ಡ್ಗಳು ಸರ್. ಅದರಲ್ಲಿ ಒಟ್ಟು 2,005 ಜನಗಳಿಗೆ ಫಲಾನುಭವಿಗಳಿಗೆ ಅಮೌಂಟ್ ಹೋಗಿದ್ದಿಲ್ಲ ಸರ್. ಅದನ್ನ ಅಪ್ಡೇಟ್ ಆಗಿದೆ. ಆ ಅಪ್ಡೇಟ್ ಆಗಿರೋ ಅಮೌಂಟ್ ನಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಬರುತ್ತೆ ಸರ್. ಸೆಪ್ಟೆಂಬರ್ ನಮಗೆ ಗೊತ್ತಾಗುತ್ತೆ ಸರ್, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ ಸರ್. ಯಾಕಂದ್ರೆ ನಾವು ಇಲ್ಲಿ DBTನ ಯಾವ ಕಾರಣ ಫೇಲ್ ಆಗಿದೆ ಅಂತ ನೋಡ್ಬಿಟ್ಟು KYC ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು ಅಥವಾ ಅವ್ರು ಇನ್ಆಕ್ಟಿವ್ ಆಗಿರ್ಬೋದು, ಇದನ್ನ ನೋಡಿದ್ರೆ ಅಪ್ಡೇಟ್ ಮಾಡಿರ್ತೀವಿ, ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿರ್ತೀವಿ. ಅದಾದ ನಂತರ ನೆಕ್ಸ್ಟ್ 45 ಡೇಸಿಗೆ ಅದು ಅಪ್ಡೇಟ್ ಆಗುತ್ತೆ. ಅಂದ್ರೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಅಪ್ಡೇಟ್ ಆದ್ರೆ ಅಕ್ಟೋಬರ್ಗೆ ಅಮೌಂಟ್ ಬರುತ್ತೆ ಸರ್ ಅವರಿಗೆ. ಆದ್ರೆ ಕಳೆದ 2 ತಿಂಗಳಲ್ಲಿ ಅತಿ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥ ವಿಷಯ ರೇಷನ್ ಕಾರ್ಡ್. ಯಾಕೆ ಚರ್ಚೆ ಆಯ್ತಂದ್ರೆ ಅಲ್ಲಿ ಆಗಿರೋದು ಸ್ವಲ್ಪ, ಆದ್ರೆ ಅದರ ಬಗ್ಗೆ ಅಪಪ್ರಚಾರ ಹೆಚ್ಚು. ಏನಂದ್ರೆ ನಿಂದು BPL ಕಾರ್ಡ್ APL ಕನ್ವರ್ಟ್ ಆದ್ರೆ ಗೃಹಲಕ್ಷ್ಮಿನೂ ಬರಲ್ಲ ಅಂತಕ್ಕಂಥ ಒಂದು ಸುಳ್ಳು ಸುದ್ದಿ ಜನರಲ್ಲಿ ಮೂಡಿಸ್ಬಿಟ್ರು. ಜನ ಕಾನ್ಸಂಟ್ರೇಟ್ ಇರೋದು ಏನಂದ್ರೆ ಗೃಹಲಕ್ಷ್ಮಿ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಇದೆ. ಹಂಗಾಗಿ ಒಂದು ಸಲ BPL ರದ್ದು ಆಗ್ಬಿಟ್ರೆ ನಮ್ದು ಗೃಹಲಕ್ಷ್ಮಿ ಹೋಗ್ಬಿಡುತ್ತೇನೋ ಅಂತ. ಆದ್ರೆ ಜನರಿಗೆ ನಾವು ಆಗಾಗ ತಿಳಿಸ್ಬೇಕಾಗಿರೋದು ಇಷ್ಟೇ, ಯಾವ BPL ಆಗ್ಲಿ APL ಆಗ್ಲಿ ಗೃಹಲಕ್ಷ್ಮಿಗೆ ಸಂಬಂಧ ಇಲ್ಲ. ಗೃಹ ಜ್ಯೋತಿಗೆ APL BPL ಗೃಹ ಜ್ಯೋತಿಗೂ ಸಂಬಂಧ ಇಲ್ಲ. ಬಸ್ ನಲ್ಲಿ ಓಡಾಡಕ್ಕೂ APL BPL ಸಂಬಂಧ ಇಲ್ಲ. ಯುವ ನಿಧಿಗೂ APL BPL ಸಂಬಂಧ ಇಲ್ಲ. ಓನ್ಲಿ ಫಾರ್ ರೇಷನ್. ಇದನ್ನ ನಾವು ಆದಷ್ಟು ನಾವು ಎಲ್ಲಿ ಮೀಟಿಂಗ್ ಮಾಡ್ತು, ನಾವು ಕ್ಲಾರಿಫೈ ಮಾಡ್ತು. ನೀವು ಕೂಡ ಈಗ ನಮ್ಮ ಕಮಿಟಿ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಜಾರಿಗೆ ತರೋದ್ರ ಜೊತೆಗೆ ಇದರ ಪರವಾಗಿ ಜನಾಭಿಪ್ರಾಯ ಮೂಡಿಸಬೇಕು. ಯಾವುದೇ ಒಂದು ಸ್ಕೀಮು ಯಶಸ್ವಿ ಆಗ್ಬೇಕಂದ್ರೆ ನಿರಂತರವಾಗಿ ಮುಗಿಬೇಕಂದ್ರೆ ನೀನು ಎಷ್ಟೇ ಒಳ್ಳೆ ಸ್ಕೀಮ್ ಕೊಟ್ಟರು ಕೂಡ, ಎಷ್ಟೇ ಒಳ್ಳೇದು ಮಾಡಿದ್ರೆ ಅದರ ಪರವಾಗಿರ್ತಕ್ಕಂಥ ಜನಾಭಿಪ್ರಾಯ ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು ಬಹಳ ದಿವಸ ಉಳ್ಕೊಳ್ಳೋದು. ಅದರ ವಿರುದ್ಧವಾಗಿರ್ತಕ್ಕಂಥ ಜನಾಭಿಪ್ರಾಯ ಮಾಡತಕ್ಕಂಥ ಶಕ್ತಿಗಳು ಪ್ರಬಲವಾಗಿ ಕೆಲಸ ಮಾಡ್ತಾರೆ. ಶಾಸಕರು ಬರ್ತಾರ, ಸಿಟಿ ಬರ್ತಾರ, ಗ್ರಾಮಾಂತರ ಬರ್ತಾರ, ಕಂಪ್ಲಿ ಬರ್ತಾರ. ಅಲ್ಲ, ಆ ಶಾಸಕರು ಕೂಡ ನೀವು ಯಾಕೆ ತಾಲೂಕಿಗೆ ಸೀಮಿತಗೊಳಿಸಿದ್ರೆ ಉಸ್ತುವಾರಿ ಮಾಡಿದ್ರಾಗೆ ಬರ್ತಾರೆ. ಮೆಂಬರ್ಗಳನ್ನ ಆಯ್ಕೆ ಮಾಡ್ತಾರೆ.